ಪ್ರಿಯ ಸ್ನೇಹಿತರೆ, ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ. ಇಂದು ಮೆದುಳಿನ ಆರೋಗ್ಯ ವೃದ್ಧಿಗೆ ನೆರವಾಗುವ ಪ್ರಮುಖ ಖನಿಜಗಳು ಹಾಗೂ ವಿಟಮಿನ್ಸ್ಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸುತ್ತಿರುವ ಸ್ನೇಹಿತರಿಗೆ ಒಂದು ಕಿವಿ ಮಾತು: ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗಾದರೆ ಮೆದುಳಿನ ಆರೋಗ್ಯಕ್ಕೆ ವಯಸ್ಸಾದಂತೆ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ನಾವು ಮುಖ್ಯವಾಗಿ ನೋಡಿಕೊಳ್ಳಬೇಕಾಗುತ್ತದೆ. ವಯಸ್ಸಾದಂತೆ ಅರಿವಿನ ಕ್ಷೀಣತೆ ಸಹಜ, ಆದರೆ ಕೆಲವು ವಿಟಮಿನ್ಗಳು ಮತ್ತು ಖನಿಜಗಳು ಅದರ ಕಾರ್ಯವನ್ನು ಕಾಪಾಡುವಲ್ಲಿ ವಯಸ್ಸಿಗೆ ಸಂಬಂಧಿಸಿದ ಕ್ಷೀಣತೆಯನ್ನು ತಡೆಯುವಲ್ಲಿ ನೆರವಾಗುತ್ತದೆ. ಇವುಗಳ ಮಾಹಿತಿ ಇಲ್ಲಿ ನೀಡಲಾಗಿದೆ. ಮೊದಲನೇದಾಗಿ ಒಮೆಗಾ 3 ಕೊಬ್ಬಿನ ಆಮ್ಲಗಳು, ಐಕೋಸಾಪೆಂಟೋಯಿಕ್ ಆ್ಯಸಿಡ್ ಮತ್ತು ಡೊಕೋಸಾಕೆಕ್ಸೆನೋಯಿಕ್ ಆ್ಯಸಿಡ್ ನಂತಹ ಒಮೆಗಾ 3 ಕೊಬ್ಬಿನ ಆಮ್ಲಗಳು ಮೆದುಳಿಗೆ ಬಲು ಮುಖ್ಯ. ಇವುಗಳು ಉರಿಯೂತ ವಿರೋಧಿ ಆ್ಯಂಟಿಆಕ್ಸಿಡೆಂಟ್ ಗುಣಲಕ್ಷಣವನ್ನು ಹೊಂದಿವೆ. ಸಾಲ್ಮನ್, ವಾಲ್ನಟ್, ಅಗಸೆ ಬೀಜಗಳು, ಚಿಯಾ ಬೀಜಗಳಂತಹ ಈ ಪೋಷಕಾಂಶಗಳನ್ನು ಪಡೆಯಬಹುದು. ಎರಡನೆಯದಾಗಿ ಫಾಸ್ಫಾಟಿಡೈಲ್ಸೆರಿನ್. ಈ ಒಂದು ಫಾಸ್ಫೋಲಿಪಿಡ್ ಆಗಿದ್ದು ಇದು ಮೆದುಳಿನ ಆರೋಗ್ಯಕ್ಕೆ ಅಗತ್ಯ. ಇದು ಟ್ರಾನ್ಸ್ಮಿಟರ್ಗಳ ಬಿಡುಗಡೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸೋಯಾ ಅಥವಾ ಇತರ ಮೂಲಗಳಿಂದ ಪಡೆದ ಪೂರಕಗಳಲ್ಲೂ ಫಾಸ್ಫಾಟಿಡೈಲ್ಸೆರಿನ್ ಲಭ್ಯವಿದೆ. ಮೂರನೇದಾಗಿ ಬಿ ಜೀವಸತ್ವಗಳು, B6, B9 ಮತ್ತು B12 ನಂತಹ ಬಿ ಜೀವಸತ್ವಗಳು ನ್ಯೂರೋ ಟ್ರಾನ್ಸ್ಮಿಟರ್ಗಳ ಸಂಶ್ಲೇಷಣೆಯಲ್ಲಿ ಸೇರಿ ಮೆದುಳಿನ ವಿವಿಧ ಕಾರ್ಯಗಳಿಗೆ ಅಗತ್ಯ. ಬಾಳೆಹಣ್ಣು, ಆಲೂಗಡ್ಡೆ, ಕೋಳಿ ಮಾಂಸಗಳಿಂದ ವಿಟಮಿನ್ B6, ಎಲೆಗಳ ಸೊಪ್ಪು, ಬೀನ್ಸ್, ಮೊಸರುಗಳಿಂದ ವಿಟಮಿನ್ B9 ಮತ್ತು ಪ್ರಾಣಿಗಳ ಉತ್ಪನ್ನಗಳಿಂದ ವಿಟಮಿನ್ B12 ಅನ್ನು ಪಡೆಯಬಹುದು. ವಿಟಮಿನ್ ಸಿ ಮತ್ತು ಇ. ವಿಟಮಿನ್ ಸಿ ಮತ್ತು ಇ ನಂತಹ ಆ್ಯಂಟಿಆಕ್ಸಿಡೆಂಟ್ಗಳು ಮೆದುಳನ್ನು ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ರಕ್ಷಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ವಯಸ್ಸಿಗೆ ಸಂಬಂಧಿಸಿದ ಅರಿವಿನ ಕುಸಿತ ಉಂಟಾಗಬಹುದು. ಈ ಸಿಟ್ರಸ್ ಹಣ್ಣುಗಳು, ಬೀಜಗಳಿಂದ ವಿಟಮಿನ್ ಸಿ, ಬಾದಾಮಿ, ಸೂರ್ಯಕಾಂತಿ ಬೀಜಗಳಿಂದ ವಿಟಮಿನ್ ಇ ಪಡೆಯಬಹುದು. ಇವುಗಳಿಂದ ಮೆದುಳಿನ ಕಾರ್ಯವನ್ನು ಸದೃಢವನ್ನು ಮಾಡಲು ಸಹಾಯಕ. ವಿಟಮಿನ್ ಡಿ. ವಿಟಮಿನ್ ಡಿ ಮೂಳೆ ಆರೋಗ್ಯಕ್ಕೆ ಮಾತ್ರವಲ್ಲ, ಅರಿವಿನ ಕಾರ್ಯದಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತದೆ. ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ದೇಹಕ್ಕೆ ಸಿಗುತ್ತದೆ. ಜೊತೆಗೆ ಇದನ್ನು ಬಲವರ್ಧಿತ ಆಹಾರಗಳು ಮತ್ತು ಪೂರಕಗಳಿಂದ ಕೂಡ ಪಡೆಯಬಹುದು. ಇದು ಕೂಡ ಮೆದುಳಿನ ಆರೋಗ್ಯಕ್ಕೆ ಸಹಾಯಕವಾಗುತ್ತದೆ. ಇನ್ನೊಂದು ಪದಾರ್ಥ ಯಾವುದಂದರೆ ಕರ್ಕ್ಯೂಮಿನ್, ಅರಿಶಿಣ. ಈ ಅರಿಶಿಣದಲ್ಲಿರುವ ಸಕ್ರಿಯ ಸಂಯುಕ್ತವಾದ ಕರ್ಕ್ಯೂಮಿನ್ ಪ್ರಬಲವಾದ ಉರಿಯೂತ ವಿರೋಧಿ ಆ್ಯಂಟಿಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದೆ. ವಯಸ್ಸಿಗೆ ಸಂಬಂಧಿಸಿದ ಅರಿವಿನ ಕುಸಿತದ ಅಪಾಯವನ್ನು ತಗ್ಗಿಸಲು ಇದು ಸಹಾಯಕವಾಗುತ್ತದೆ. ಇದನ್ನು ವೈಜ್ಞಾನಿಕವಾಗಿ ಸಂಶೋಧನೆಗಳ ಮೂಲಕ ತಿಳಿಯಲಾಗಿದೆ. ಸತು ಮೆದುಳಿನಲ್ಲಿ ಪ್ರೋಟೀನ್ಗಳ ರಚನೆಗೆ ಕೊಡುಗೆ ನೀಡುವ ಅತ್ಯವಶ್ಯಕವಾದಂತಹ ಖನಿಜವಾಗಿದೆ. ಇದು ಮಾಂಸ, ಡೈರಿ ಉತ್ಪನ್ನಗಳು, ಬೀಜಗಳು, ದ್ವಿದಳ ಧಾನ್ಯಗಳಂತಹ ಆಹಾರಗಳಲ್ಲಿ ಕಂಡುಬರುತ್ತದೆ. ಸಾಕಷ್ಟು ಸತುವಿನ ಮಟ್ಟ ಒಟ್ಟು ಅರಿವಿನ ಕಾರ್ಯವನ್ನು ಬೆಂಬಲಿಸುತ್ತದೆ. ಉತ್ತಮ ಆರೋಗ್ಯಕ್ಕೆ ಸತು ಬಹಳ ಅಗತ್ಯ. ಮೆಗ್ನೀಷಿಯಂ. ದೇಹದ ವಿವಿಧ ಕಾರ್ಯಗಳಿಗೆ ಮೆಗ್ನೀಷಿಯಂ ಅಗತ್ಯ. ಇದರಲ್ಲಿ ಮೆದುಳಿನ ಕಾರ್ಯವೂ ಒಂದು.
ನ್ಯೂರೋ ಟ್ರಾನ್ಸ್ಮಿಟರ್ಗಳ ನಿಯಂತ್ರಣ, ಅರಿವಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಇದು ಸಹಾಯಕ. ನಟ್ಸ್, ಬೀಜಗಳು, ಧಾನ್ಯಗಳು, ಹಸಿರೆಲೆ ಸೊಪ್ಪುಗಳಂತಹ ತರಕಾರಿಗಳಿಂದ ಈ ಖನಿಜಾಂಶವನ್ನು ಪಡೆಯಬಹುದು. ಸೊ ಇವೆಲ್ಲ ಪದಾರ್ಥಗಳನ್ನು ಸೇವಿಸುವುದರಿಂದ ಮೆದುಳಿನ ಆರೋಗ್ಯವನ್ನು ಕಾಪಾಡಬಹುದು. ವಯಸ್ಸಾದಂತೆ ಮೆದುಳಿನ ಕ್ಷೀಣತೆ ಹೆಚ್ಚಾಗುತ್ತಿದ್ದರೆ ಇವುಗಳನ್ನು ಸೇವಿಸಿ ಆರೋಗ್ಯವನ್ನು ಪಡೆಯಿರಿ. ಸ್ನೇಹಿತರೆ, ವಯಸ್ಸಾದಂತಹ ವೃದ್ಧರಿಗೆ, 40 ವರ್ಷದ ಮೇಲ್ಪಟ್ಟವರಿಗೆ ಈ ಪದಾರ್ಥಗಳನ್ನು ಸೇವಿಸುವುದರಿಂದ ತಮ್ಮ ಮೆದುಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ, ಮರೆವನ್ನು ಕಡಿಮೆ ಮಾಡುತ್ತದೆ. ಸೊ ಅದಕ್ಕಾಗಿ ಇದರಲ್ಲಿರುವಂಥ ಅಂಶಗಳನ್ನು ಗಮನವಿಟ್ಟು ತಿಳಿದುಕೊಂಡು ನಿಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅನ್ಕೋತೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.